ನಾನು ಬ್ಯಾಂಗ್ಳೂರಿಂದ ಇದ್ದೀನಿ. ನಾನು ಪೆಟ್ರೋಸಾವರ್ಡ್ ಸ್ಟೇಟ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. Sir called me one day and he was searching for the consultancies and he was not aware about the universities. ನಾನು ಬ್ಯಾಕ್ವರ್ಡ್ ಆಗಿ ನಾನು ಸುಮಾರು ವೆಬ್ಸೈಟ್ ಗಳನ್ನ ಕನ್ಸಲ್ಟೆಂಟ್ ಅನ್ನ ಮೀಟ್ ಮಾಡ್ತಾ ಇದ್ದೆ. ಒಬ್ಬ ಪೇರೆಂಟ್ಸ್ ಸ್ಟೂಡೆಂಟ್ ಗೆ ಏನನ್ನ ಥಿಂಕ್ ಮಾಡ್ತಾನೆ, ಯಾವ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಆ ಯೋಚನೆಗಳನ್ನೆಲ್ಲ ಸರಳವಾಗಿ ಸಜೆಸ್ಟ್ ಮಾಡಿಕೊಟ್ರು. ಮೆಡಿಪೀಡಿಯಾ ಅಂದ್ರೆ ಪಾರ್ಟ್ ಆಫ್ ದ MBBS ಸ್ಟೂಡೆಂಟ್ ಗೆ ಗಾರ್ಡಿಯನ್ ಅಂತ ಹೇಳ್ಬೋದು. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. Hello everyone, welcome back to Medipedia. My name is Purnima. So today I have a family from Karnataka till Delhi and starting their journey, a very long journey to Russia. So first of all, I would like to ask you, how are you feeling? Where are you from? And which university are you going for? ನಾನು ಬ್ಯಾಂಗ್ಳೂರಿಂದ ಇದ್ದೀನಿ. ನಾನು ಪೆಟ್ರೋಸಾವರ್ಡ್ ಸ್ಟೇಟ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. So sir, I remember that sir called me one day and he was searching for the consultancies and he was not aware about the universities. So today I would like to ask sir, how was your complete experience? How did you trust Medipedia and how was your complete journey starting from the day of admission till today? ಈಗ ನಾನು ಏನ್ ನೋಡ್ಕಂದ್ರೆ ನನ್ನ ಮಗಳದು MBBS ಮಾಡ್ಬೇಕು ಅಂತ ಅವಳು ಇಷ್ಟಪಟ್ಟಾಗ ನಾನು ಬ್ಯಾಕ್ವರ್ಡ್ ಆಗಿ ನಾನು ಸುಮಾರು ವೆಬ್ಸೈಟ್ ಗಳನ್ನ ಕನ್ಸಲ್ಟೆಂಟ್ ಅನ್ನ ಮೀಟ್ ಮಾಡ್ತಾ ಇದ್ದೆ. ಸೊ ಅವರೆಲ್ಲ ಕನ್ಫ್ಯೂಸ್ ಆಗ್ತಾ ಇತ್ತು, ಅವ್ರು ಕೊಡೋ ಇನ್ಫಾರ್ಮೇಶನ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದಾಗ ಒನ್ ಡೇ ನನ್ನ ಮಗಳು ವೆಬ್ಸೈಟ್ ನೋಡಿ ಮೆಡಿಪೀಡಿಯಾನ ಸಜೆಸ್ಟ್ ಮಾಡಿದ್ದು. ನೆಕ್ಸ್ಟ್ ಡೇನೆ ನಾವು ಕಾಲ್ ಮಾಡಿದಾಗ ನೀವೇ ಸಿಕ್ಕ್ರಿ ನನಗೆ ಲೈನ್ ಅಲ್ಲಿ. ಆ ನಂತರ ಯು ಸಜೆಸ್ಟ್ ಟು ಪೂಜಾ. ಆವಾಗ ಪೂಜಾನು ಫುಲ್ ಡೀಟೇಲ್ಸ್ ಆಗಿ ನಿಮ್ಮ ವೆಬ್ಸೈಟ್ ಬಗ್ಗೆ ಒಬ್ಬ ಪೇರೆಂಟ್ಸ್ ಸ್ಟೂಡೆಂಟ್ ಗೆ ಏನನ್ನ ಥಿಂಕ್ ಮಾಡ್ತಾನೆ, ಯಾವ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಆ ಯೋಚನೆಗಳನ್ನೆಲ್ಲ ಇವರು ನಮಗೆ ಸರಳವಾಗಿ ಸಜೆಸ್ಟ್ ಮಾಡಿಕೊಟ್ರು. ಸೊ ಹಂಗಾಗ್ಬಿಟ್ಟು ನನ್ನ ಮಗಳನ್ನ ಈ ಒಂದು MBBS ಕಳಿಸ್ಲಿಕ್ಕೆ ಬಹಳ ಈಸಿಯಾಗಿ ತಲೆಬಿಸಿ ಇಲ್ದೇನೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಆಯ್ತು. ಪಾರ್ಟ್ ಆಫ್ ದ ಮೆಡಿಪೀಡಿಯಾ ಅಂದ್ರೆ ಪಾರ್ಟ್ ಆಫ್ ದ MBBS ಸ್ಟೂಡೆಂಟ್ ಗೆ ಗಾರ್ಡಿಯನ್ ಅಂತ ಹೇಳ್ಬೋದು. 100% sir, for a complete 6 years we will be with her. Right now also Gaurang sir, Ranjeev sir, they are traveling. Ranjeev sir is the owner of the company and he himself is traveling. You will nowhere see that owners, directors himself are traveling with the students. We are worried for them, so we always take care of them as our own kids. So you don't worry about that. Sure. Ma'am, you tell me, how are you feeling today? Your daughter is going so far. How are you feeling, ma'am? ತುಂಬಾ ಖುಷಿ ಇದೆ. ನನ್ನ ಮಗಳನ್ನ ನಾ ಅಬ್ರಾಡ್ ಕಳಿಸ್ತಿದ್ದೀನಿ ಅಂತ ಕೂಡ, ಜೊತೆಗೆ ಮೆಡಿಪೀಡಿಯಾ ಜೊತೆಗೆ ಅವಳನ್ನ ಕನ್ಸಲ್ಟೆನ್ಸಿಯಿಂದ ಅವಳ ಥ್ರೂ ಕಳಿಸ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಆಲ್ ದ ಬೆಸ್ಟ್ ಫಾರ್ ಮೆಡಿಪೀಡಿಯಾ. Thank you so much, sir. Last thing I would like to ask, what is your message to the students in Karnataka? Because there are a lot of consultancies and they are charging extremely exorbitant fees and also they do not tell the information transparently. What is your message to the Karnataka students? ಮುಂದೆ ಬರುವ MBBS ಸ್ಟೂಡೆಂಟ್ಗಳಿಗೆ, ಮೆಡಿಸಿನ್ ಸ್ಟೂಡೆಂಟ್ಗೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಎಲ್ಲಾನು ಕಂಪ್ಯಾರಿಸನ್ ಮಾಡಿ, ಬೇರೆ ವ್ಯತ್ಯಾಸಗಳನ್ನ ಕಂಪ್ಯಾರಿಸನ್ ಮಾಡಿ, ಅದಕ್ಕಿಂತ ಬೆಟರ್ ನಿಮ್ಗೆ ಫುಲ್ ಕ್ಲಿಯರಿಟಿ ನಿಮ್ಮ ಮೈಂಡ್ ಇಂದ ಎಷ್ಟೇ ದೂರ ಹೋಗ್ಲಿ, ಎಷ್ಟೇ ಹತ್ರ ಇರಲಿ, ಯಾವುದೇ ಯೂನಿವರ್ಸಿಟಿಗೆ ಹೋಗ್ಲಿ, ಇಂಡಿಯಾದಲ್ಲಾಗ್ಲಿ ಅಥವಾ ಅಬ್ರಾಡ್ ಅಲ್ಲಾಗ್ಲಿ, ಯಾವುದೇ ಮೆಡಿಸಿನ್ಗೆ ನೀವು ಸೀಟ್ ಆಗಿ ಮಾಡ್ಬೇಕು ಅಂತಂದ್ರೆ ಮೆಡಿಪೀಡಿಯಾನ ನೀವು ಕನ್ಸಲ್ಟ್ ಮಾಡಿದ್ರೆ ಯುವರ್ ಸನ್ ಆಗ್ಲಿ ಡಾಟರ್ ಆಗ್ಲಿ ಬಿಕೇಮ್ ಎ ಡಾಕ್ಟರ್ 100% ಅಂತ ನಾನು ಹೇಳಿದೆ. Thank you so much, sir, for your such a beautiful message, and I would like to congratulate you today for starting your such a beautiful journey, and you have to become a successful doctor. It's a responsibility on your court, your mother's dream responsibility, your father's dream responsibility, and your dream responsibility. We wish you all the best and become Dr. Bindu and become a very, very successful doctor. Thank you so much for trusting us.